ಬಹಳ ಪ್ರೀಷಿಯಸ್ ಆಗಿರ್ತಕ್ಕಂಥ ವಜ್ರ ಇರುತ್ತೆ, ಕೋಹಿನೂರು ವಜ್ರ ಅಂತ. ಅದ್ರ ಬೆಲೆ ಕಟ್ಟಕ್ಕಾಗೋಲ್ಲ. ಆದರೆ ಆ ವಜ್ರಕ್ಕೆ ಆವರ್ಕವಿಲ್ಲದಿದ್ದರೆ ಅಥವಾ ಕುಂದಣವಿಲ್ಲದಿದ್ದರೆ, ಸಪೋರ್ಟ್ ಇಲ್ಲದಿದ್ದರೆ ಅದು ಹೊಳೆಯೋದೇ ಇಲ್ಲ. ಹಾಗೆ ಇಂತಹ ವಜ್ರವನ್ನು ಒಳಗೆ ಹುದುಗಿಸಬೇಕಾದ್ರೆ ಅದಕ್ಕೆ ಕಬ್ಬಿಣವೋ ಅಥವಾ ಬೆಳ್ಳಿಯೋ ತಾಮ್ರವೋ ಹಿತ್ತಾಳಿಯೋ ಆದರೆ ಆಗಲ್ಲ. ಅದಕ್ಕೆ ಶುದ್ಧವಾಗಿರ್ತಕ್ಕಂಥ ಬಂಗಾರ ಬೇಕು. ಅಂಥ ಬಂಗಾರದಂಥ ಮಗು ಅಪ್ಪಾಜಿಯವರು. ಈತನ ಶಕ್ತಿ ಅಪಾರವಾದದ್ದು. ಈತ ನನ್ನ ಜೊತೆ ಬಂದಾಗ ಈ ಗಡ್ಡ ಮೀಸೆ ಏನಿರಲಿಲ್ಲ, ಹಾಲ್ಗಲ್ಲೇ ಕೆನ್ನೆ ಇರ್ತಕ್ಕಂಥ ಮಗು ಇದು. ಇದನ್ನು ದತ್ತು ತಗೊಂಡು ನಾನು ಬಂದೆ. ಬೇಕಾದಷ್ಟು ತಪಶ್ಚರ್ಯ ಮಾಡಿದ್ದಾರೆ. ಈತ ಯಾಗ ಮಾಡಿದ ಅಂದರೆ ಎಲ್ಲರೂ ಬೆಂಕಿಗೆ ಹಾಕ್ತಾರೆ. ಇವರು ಬೆಂಕಿ ಒಳಗಿನ ಬೆಂಕಿಯಾಗಿರ್ತಕ್ಕಂಥ ದೇವತೆಗಳಿಗೆ ಪ್ರತ್ಯಕ್ಷವಾಗಿ ಹವಿಸ್ಸನ್ನು ಕೊಡುವುದನ್ನು ನಾನೊಬ್ಬಳೇ ಅಲ್ಲ, ಎಷ್ಟೋ ಜನ ಕಣ್ಣಿಂದ ನೋಡಿದ್ದಾರೆ. ವಿಶೇಷವಾಗಿ ಪ್ರತ್ಯಂಗಿರಾ ದೇವಿಯ ಉಪಾಸನೆ ಮಾಡಿ ಅದರಲ್ಲೂ ಬಗುಳಾಮುಖಿಯ ಉಪಾಸನೆ ಮಾಡಿ ಮತ್ತು ಮಹಾತಾರಾ ಮಂತ್ರದ ಉಪಾಸಕರಾಗಿ ಆ ಮೂರೂ ದೇವತೆಗಳ ಅನುಗ್ರಹವನ್ನು ಪ್ರತ್ಯಕ್ಷವಾಗಿ ಪಡ್ಕೊಂಡಂತಹ ಅಪ್ಪಾಜಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಇವರು ಬಣ್ಣ ಗಿಣ್ಣ ಹಚ್ಕೊಳ್ಳಲ್ಲ, ನನ್ನ ಹಾಗೆ ಸಿಂಪಲ್ಲಾಗಿರ್ತಾರೆ. ಆದರೆ ಮಖದ ಮೇಲೆ ಬಿದ್ದಿರ್ತಕ್ಕಂಥ ಕೆಟ್ಟ ಬಣ್ಣಗಳನ್ನು ತೊಳೆಯುವಂಥ ಸುವರ್ಣ ಇವರು, ಸುವರ್ಣ ವರ್ಣ. ಇಂಥ ಅಪ್ಪಾಜಿನ ನಾನು ಒಂದೇ ಹೇಳೋದು, ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನನ್ನಿಂದ ನಿನ್ನ ನಿನ್ನಿಂದ ನನ್ನ ಬೇರೆ ಮಾಡಲು ಎಂದೂ ಆಗೋಲ್ಲ. ಇಂಥ ವ್ಯಕ್ತಿ ಅಪ್ಪಾಜಿ ಮಾಡಿದಂಥ ಹೋಮ ಬಹುದೊಡ್ಡ ಅದ್ಭುತವಾಗಿರ್ತಕ್ಕಂಥ ಪವಾಡವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇದೇ ವಾರ ನಾವು ಪ್ರತಿ ಅಮಾವಾಸ್ಯೆ ನಮ್ಮ ಕ್ಷೇತ್ರ ಪಾಂಡವಪುರ ಅಂಬಾವನ ಮಠದಲ್ಲಿ ಪ್ರತಿ ಅಮಾವಾಸ್ಯೆ ಪ್ರತ್ಯಂಗಿರಾ ಮಹಾಯಜ್ಞವನ್ನು ಮಾಡ್ತಿದ್ದೇವೆ. ಆದರೆ ಈಗ ಚಾತುರ್ಮಾಸ್ಯದ ನಿಮಿತ್ತ 4 ತಿಂಗಳ ಕಾಲ ಬೆಂಗಳೂರಲ್ಲಿರೋದರಿಂದ ಈ ತಿಂಗಳ ಇದೇ ವಾರದಲ್ಲಿ ಬರುವಂತಹ 23ನೇ ತಾರೀಕಿನ ಅಮಾವಾಸ್ಯೆಯ ದಿನ ಪ್ರತ್ಯಂಗಿರಾ ಮಹಾಯಜ್ಞವನ್ನು ಇಲ್ಲಿ ಈಶ್ವರ ಸೇವಾ ಸಮಿತಿ ಮಲ್ಲೇಶ್ವರಮಲ್ಲಿ ಮಾಡೋದು ಅಂತ ತೀರ್ಮಾನ ಮಾಡಿಕೊಂಡು ಚಾತುರ್ಮಾಸ್ಯ ಪೂಜೆನೂ ಕೂಡ ನಡೀತಾ ಇದೆ. ಅದರ ಜೊತೆಗೆ ಈ ಮಹಾಯಜ್ಞವನ್ನು ಕೂಡ ಅಮಾವಾಸ್ಯೆ ತಪ್ಪಿಸದೆ ನಾಡ್ದು 23ನೇ ತಾರೀಕಿಗೆ ಮಧ್ಯಾಹ್ನ 2 ಗಂಟೆಗೆ ಶುರು ಮಾಡಿಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ದೇವೆ. ಭಕ್ತರೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಭೈರವಿ ತಾಯಿಯ ಅನುಗ್ರಹವನ್ನು, ಪ್ರತ್ಯಂಗಿರಾ ತಾಯಿಯ ಅನುಗ್ರಹವನ್ನು ಎಲ್ಲರೂ ಕೂಡ ತಗೊಂಡು ತಾರಾದೇವಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿ ಪುರಾಣದಲ್ಲಿ, ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಒಂದು ವಾಕ್ಯ, ನಾರಸಿಂಹೀ ನೃಸಿಂಹಸ್ಯ ಬಿಭ್ರತಿ ಸದೃಶಂ ವಪುಹು ಅಂತ ಹೇಳಿ, ನರಸಿಂಹನ ಸ್ತ್ರೀಯ ರೂಪನೇ ನಾರಸಿಂಹಿ, ಪ್ರತ್ಯಂಗಿರಾ ರೂಪ. ಅಂತಹ ಪ್ರತ್ಯಂಗಿರಾ ದೇವಿಗೆ ಕೆಂಪು ಬಣ್ಣ ಭಾಳ ಇಷ್ಟ. ಆ ಕೆಂಪು ಬಣ್ಣದ ವಸ್ತುವಿನಿಂದ ಆಕೆಯ ಆರಾಧನೆ, ಅರ್ಚನೆ, ಹವನ ಮಾಡೋದರಿಂದ ಆಕೆಯ ಸಂಪೂರ್ಣವಾದ ಕೃಪೆ ಆಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಕೃತಾರ್ಥರಾಗಿ ಎಲ್ರಿಗೂ ಕೂಡ ಮಂಗಳವಾಗಲಿ. ಜೈ ಶ್ರೀ ಮಹಾಕಾಲ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.